ಮಾತಾಡ್ಬೋದು, ಏನು ಬೇಕಾದ್ರೂ ಮಾತಾಡ್ಬೋದು. ಮಾತಾಡು. ಇಲ್ಲ ಅದೆಲ್ಲ ಏನಿಲ್ಲ, ಓನ್ಲಿ ವಿದೇಶಕ್ಕೆ ರಿಲೇಟೆಡ್ ಏನಾರ ಮಾತಾಡಿದ್ರೆ ಮಾತ್ರ. ಸರ, ಏನ್ ಸಮಾಚಾರ? ಹೇಳ್ಬೇಕಪ್ಪ ನೀವೆಲ್ಲ. ಏನೋ ಡ್ರೈವಿಂಗ್ ಸೀಟಾಗಿ ಕುಂಡ್ರಿಸಿ ಏನೋ ಮಾತಾಡೋ ಅಂತ ಹೇಳ್ತಿದ್ದೀರಾ. ಈಗ ಒನ್ ಮ್ಯಾನ್ ಶೋ ವಿತ್ ಸಿದ್ದೇಶ್. ನನಗನ್ಸಿರೋ ಮಟ್ಟಿಗೆ ಏನಪ್ಪ ಅಂತಂದರೆ ಅವ್ರು ಏನು ಅವಾರ್ಡ್ ತಗೊಂಡಿದಾರಲ್ಲ, ಮೋಸ್ಟ್ಲಿ ಅದೇ ಥರ ಅವಾರ್ಡ್ ಈ ಮೂವಿ ಮಾಡ್ತಾರಲ್ಲ ಅದರಲ್ಲೂ ತಗೊಂತಾರೆ ನಂಗೆ ಕಾಣುತ್ತೆ. ಅದಕ್ಕೆ ನಿಮ್ಮ ಕೋಆಪ್ರೇಷನ್ ಅಂತ 100% ಇದೆ. 100% ಅದು ಹಾಗೇ ಆಗತ್ತೆ. ಮತ್ತೆ ಒನ್ ಮ್ಯಾನ್ ಶೋ ಕ್ರಿಯೇಟಿವಿಟಿ ಏನು ಅಂತ ಮೋಸ್ಟ್ಲಿ ಈ ಮೂವಿಯಲ್ಲಿ ಗೊತ್ತಾಗತ್ತೆ. ಕ್ರಿಯೇಟಿವಿಟಿಗಿಂತ ಜೊತೆಗೆ ಆ ಕ್ರಿಯೇಟಿವಿಟಿ ಕರೆಕ್ಟಾಗಿ ಅಪ್ಲೈ ಆಗಬೇಕು ಅಂತಂದರೆ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಅನಿಮೇಷನ್ ಬೇರೆ ಅಲ್ಲ, ಮಾಮೂಲಿ ಮೂವಿ ಮೇಕಿಂಗು ಬೇರೆ ಅಲ್ಲ. ಅನಿಮೇಷನ್ ಏನಾಗುತ್ತೆ, ಇಂಡೋರಲ್ಲೆಲ್ಲ ನಡೀತಾ ಹೋಗುತ್ತೆ. ಲೈವ್ ಆ್ಯಕ್ಷನ್ನಲ್ಲಿ ಹೊರಗಡೆ ವಿತ್ ಆ್ಯಕ್ಟರ್ಸ್ ನಡೆಯುತ್ತೆ. ಇವಾಗಿನ ಕಾಲದಾಗ ಏನಾಗೈತಿ, ಇಂಡೋರ್ ನಡೆಯುತ್ತೆ ಮತ್ತು ಔಟ್ಡೋರು ನಡೆಯುತ್ತೆ. ಇದನ್ನು ಮರ್ಜ್ ಮಾಡಿಬಿಟ್ಟು ಲೈವ್ ಆ್ಯಕ್ಷನ್ ಅಂತ ಮೂವಿ ಮಾಡ್ತಾರೆ. ಈಗ ನಾವು ಮಾಡೋಕ್ಕೆ ಹೊರಟಿದ್ದು ಹೋಗ್ತಿರೋದು ಹಾಗೇ ಇದೆ. ವೆರಿ ತುಂಬ ನ್ಯಾಚುರಲ್ ವೇಯಲ್ಲಿ ಮೂವಿನ ನಾವು ಮಾಡೋಕ್ಕೆ ಹೊರಟಿದ್ದೀವಿ. ವಿತ್ ಅವಾರ್ಡ್ ವಿನ್ ಆಗಿರೋ ಒಬ್ಬ ಪರ್ಸನ್ ಜೊತೆ ಮೂವಿ ಮೇಕಿಂಗ್ ಎಲ್ಲ ಮಾಡ್ತಾ ಇದ್ವಿ. ಅದು ನಮ್ಮ ಲಕ್ ಅಂತ ಹೇಳ್ಬೋದು. ಇದರಲ್ಲಿ ನಾವು ಕಲಿಯೋಕ್ಕೂ ತುಂಬ ಇದೆ, ಎಲ್ಲರೂ ಕಲಿತೀವಿ ಇದರಲ್ಲಿ, ಅದಂತೂ ಶೋರ್. ಇನ್ನೊಂದು ಆಸೆ ಏನಪ್ಪ ಅಂತಂದರೆ, ಒಂದು 500-600 ಜನ ಗುಂಪು ಕಟ್ಕೊಂಡು ಅಥವಾ ಒಂದು ಟೀಮ್ ಮಾಡಿ ಒಂದು ಮೂವಿ ಮಾಡಿ ಕ್ರೆಡಿಟ್ಸ್ ತಾಣಕ್ಕೂ ಒಂದು 10 to 15 ಆರ್ಟಿಸ್ಟ್ಗಳು ಅದೇ ಕ್ವಾಲಿಟಿ ಅದೇ ಲೆಂತ್ ವಿಡಿಯೋ ಮಾಡಿ ಮೂವಿ ಮಾಡಿಬಿಟ್ಟು ಕ್ರೆಡಿಟ್ಸ್ ತಾಣಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅದನ್ನು ಈ ಮೂವಿಯಲ್ಲಿ ಅಚೀವ್ ಮಾಡಬೇಕು ಅಂತ ಒಂದು ಆಸೆ. 100% ಆಗತ್ತೆ. ಗುಡ್ ಟೀಮ್ ಇದೆ, ನೋಡೋಣ. ದೇವರು ಮುಂದೆ ಹಿಂಗೆ ನಡೆಸ್ಕೊಂಡು ಹೋದರೆ ಕಂಟಿನ್ಯೂ ಮಾಡ್ಬೋದು. ಸರ್, ಈಗ ನಾವು ಮೀಟ್ ಮಾಡಿದ್ರಲ್ಲ, ಅವ್ರು ಯಾರು? ನಾವು ಇವತ್ತು ಮೀಟ್ ಮಾಡಿದ್ರಲ್ಲ, ಆ ವ್ಯಕ್ತಿ ಯಾರು? ಅವರು ದೀಪಕ್ ಶರ್ಮಾ ಅಂತ, ಚೀಫ್ ಕ್ರಿಯೇಟಿವ್ ಆಫೀಸರ್. ನಿಹೋಡಾ ಅಂತ ಒಂದು ಕಂಪ್ನಿ ಇದೆ, ಜಪಾನೀಸ್ ಕಂಪ್ನಿ. ಅದರಲ್ಲಿ ಅವರು ಒನ್ ಆಫ್ ದ ಮೇನ್ ಪಿಲ್ಲರ್. ಅವರು ಲಾಟ್ ಆಫ್ ಇಂಟರ್ನ್ಯಾಷನಲ್ ಕಾರ್ಟೂನ್ ಮೂವೀಸು ಮತ್ತು ಏನು ಕಾಮಿಕ್ಸು, ಅನಿಮೆ, ಇದಕ್ಕೆಲ್ಲ ತುಂಬ ವರ್ಕ್ ಮಾಡಿದ್ದಾರೆ. ಎಸ್ಪೆಷಲಿ ಕಾರ್ಟೂನ್ ನೆಟ್ವರ್ಕ್ಸು, ಡ್ರೀಮ್ ವರ್ಕ್ಸು, ಡಿಸ್ನಿ ಪ್ರಾಜೆಕ್ಟ್ಸು, ಪ್ರಪಂಚದಲ್ಲೇ ಟಾಪ್ ನಾಚಲ್ಲಿ ವರ್ಕ್ ಮಾಡೋವಂಥ ಕಂಪನೀಸ್ ಅವು. ನಾಟ್ ಓನ್ಲಿ ಅನಿಮೇಷನ್, ಇವನ್ ಲೈವ್ ಆ್ಯಕ್ಷನ್ನು ಮಾಡಿದ್ದಾರೆ ಅವರು. ನೋಡ್ಬೋದು, ಡಿಸ್ನಿ ಮೂವೀಸ್ ಅಂತ ಹಾಕಿದ್ರೇ ಎಷ್ಟೋ ಮೂವೀಸ್ಗಳು ಬರುತ್ತೆ ನಿಮಗೆ. ಅವನ್ನೆಲ್ಲ ವರ್ಕ್ ಮಾಡಿದ್ದಾರೆ ಅವರು. ಅಂಥವ್ರ ಜೊತೆ ನಾವು ಇವತ್ತು ಮಾತಾಡ್ಕೊಂಬಂದಿದ್ದೀವಿ. 100ಗೆ 200% ಹಿಂಗೆ ಹೇಳ್ಬೋದು, ಡಿಸ್ನಿ ಲೆವೆಲ್ ಕ್ವಾಲಿಟಿ ನಮ್ಮ ಹತ್ರ ಬರುತ್ತೆ ಅಂತ ನಾವು ಹೇಳ್ಬೋದು. ಇಟ್ಸ್ ನಾಟ್ ಜೋಕ್, ಡಿಸ್ನಿ ಲೆವೆಲ್ ಅನ್ನೋದು. ನೋಡ್ಬೇಕು, ಹಂಗೆ ಹೇಳ್ತಿದ್ದೀವಿ ಅಂತಂದರೆ ಅದೇ ರೀತಿ ಅಚೀವ್ ಮಾಡಿ ತೋರಿಸ್ಬೇಕು. ಅವಾಗ ಆ ಥರದವ್ರ ಜೊತೆ ನಾವು ವರ್ಕ್ ಮಾಡಿದ್ದಕ್ಕೂ ಸಾರ್ಥಕ ಆಗತ್ತೆ. ನಿಮಗೇನು ಅನ್ನಿಸ್ತು ಅವ್ರ ಬಗ್ಗೆ? ಸರ,
ಅವ್ರ ಬಗ್ಗೆ ನಮಗೆ ಅನ್ಸೋದ್ಕಿಂತ ಬಿ ಪ್ರೌಡ್ ಅಬೌಟ್ ಯು ಸರ್ ಅಲ್ವಾ? ಯಾಕೆ ಅಂತ ನೀವೇ ಹೇಳ್ಬೇಕು. ಇಲ್ಲಿಂದ ಶುರುವಾಯ್ತು ಪಯಣ, ಎಲ್ಲಿ ತನಕ ಬಂದಿದೆ, ಎಂತೆಂಥ ಕೆಲಸಗಳನ್ನೆಲ್ಲ ಮಾಡಿದ್ದೀರಾ, ಎಷ್ಟು ಕೆಲಸ ಮಾಡಿದ್ದೀರಾ, ಏನೆಲ್ಲ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದೀರಾ ಅಲ್ಲ ಸರ್? ನನ್ನ ಜರ್ನಿ ತುಂಬ ಡಿಫ್ರೆಂಟ್ ಆಗಿದೆ. ಈ ಜರ್ನಿಯಲ್ಲಿ ನನ್ನ ಜರ್ನಿನೂ ಸ್ವಲ್ಪ ಹೇಳ್ತೀನಿ. ನಾನು ನಮ್ಮ ಮನೇಲಿ ಒಂದ್ಸಲಿ ಕಂಪ್ಯೂಟರ್ ತಗೊಳಕ್ಕೆ ಅಂತ ಓಡಾಡ್ತಿದ್ವಿ ನಾವು. ಅವಾಗ ಕಂಪ್ಯೂಟರ್ ಎಲ್ಲಿ ಸಿಗತ್ತೆ ಅಂತಂದ್ರೆ ಶಿವಮೊಗ್ಗದಲ್ಲಿ ಇಂಥವ್ರ ಹತ್ರ ಸಿಗತ್ತೆ ಅಂತ ಯಾರೊಬ್ರು ಹೇಳಿದ್ರು, ಅಲ್ಲಿಗೆ ಹೋದ್ವಿ. ಅಪ್ಪಾಜಿ ಅವಾಗಲೇ 25,000 30,000 ಅಂತಂದ್ರೆ ಇಲ್ಲಿಗೆ 25 ಇಯರ್ಸ್ ಬ್ಯಾಕು ತುಂಬ ದೊಡ್ಡ ಅಮೌಂಟ್, 1.5-2 ಲಕ್ಷ ಇದ್ದಂಗೆ ಅದು 25,000 30,000 ಅಂತ ಅನ್ನೋದು. ಆಮೇಲೆ ಕೊನೆಗೆ ಏನು ಮಾಡೋದು, ಲೋನ್ ಸಿಗತ್ತೆ. ನನಗೆ ಲೋನ್ ಅಂದ ತಕ್ಷಣ ನನಗೆ ಅದು ಸಾಲ ಅನ್ನೋದು ಗೊತ್ತಿಲ್ಲ. ದುಡ್ಡು ಕೊಡ್ತಾರೆ. ನಮ್ಮ ಅಪ್ಪಾಜಿಗೆ ಹೇಳಿದ್ರೆ ಅದು ಸಾಲ, ಅದು ಯಾವತ್ತಿದ್ರೂ ನೀವು ವಾಪಸ್ ಕಟ್ಟಲೇಬೇಕು. ಲೋನು ಅಂತ ಖುಷಿ ಪಡಕ್ಕೆ ಹೋಗ್ಬೇಡ, ಯಾವತ್ತಿದ್ರೂ ಕಷ್ಟನೇ ಅದು, ಬೇರೆ ಥರ ಏನಾರು ಅರೇಂಜ್ ಮಾಡೋಣ ಬಾ ಅಂತಂದ್ರು. ಈ ಮಿಡ್ಲಲ್ಲಿ ಅವ್ರ ಶಾಪಿಗೆ ಹೋದಾಗ, ಕಂಪ್ಯೂಟರ್ ಶಾಪಿಗೆ ಹೋದಾಗ ಅವ್ರು ಫೋನಲ್ಲಿ ಮಾತಾಡ್ತಾ ಇದ್ರು, ಅನಿಮೇಷನ್ ಕೋರ್ಸು ಅಂತ ನಾವು ಮಾತಾಡ್ತಾ ಇದ್ರು. ನನಗೆ ಅದು ಕೇಳಿಸ್ತು, ಏನು ಅನಿಮೇಷನ್ನು ಅಂತ ಅವ್ರ ಹತ್ರ ಸ್ವಲ್ಪ ಕೇಳಿದೆ. ಅವಾಗ ಅವ್ರು ಹೇಳಿದ್ದು, ಅನಿಮೇಷನ್ ಅಂತಂದರೆ ಕಾರ್ಟೂನ್ ಮಾಡೋ ಅಂಥದ್ದು, ಇದು ಮಾಡಿದೆ ಅಂತಂದರೆ ನಿನಗೆ ಸ್ಟಾರ್ಟಿಂಗೇ ಒಂದು 40,000-50,000 ಸ್ಯಾಲ್ರಿ ಸಿಗತ್ತೆ ಅಂತ ಹೇಳಿದ್ರು. ನನಗೆ ಅನಿಮೇಷನ್ ಅನ್ನೋದು ಗೊತ್ತಾಗಲಿಲ್ಲ, ಒಟ್ಟು ಸ್ಯಾಲ್ರಿ ಅನ್ನೋದು ಚೆನ್ನಾಗೇ ಗೊತ್ತಾಯ್ತು ನನಗೆ. 50,000 ಅನ್ನೋದು ಕಣ್ಣಿಗೆ ಕಾಣಿಸ್ತು. ಸ್ಟ್ರೈಟ್ ಅವೇ ಅವ್ರು ಎಲ್ಲಿ ಹೇಳ್ಕೊಡ್ತಾರೆ ಅಂತ ಕೇಳಿದ್ಕೆ ಬ್ಯಾಂಗ್ಳೂರಲ್ಲಿ ಹೇಳ್ಕೊಡ್ತಾರೆ ಅಂತ. ಸರಿ, ಬೆಂಗಳೂರಲ್ಲಿ ಎಲ್ಲಿ ಅಂತಲೂ ಕೇಳಲಿಲ್ಲ ನಾನು. ನಮ್ಮ ಫ್ರೆಂಡ್ ಒಬ್ಬ ಇದ್ದ, ಅವನ ಹತ್ರಕ್ಕೆ ಬಂದೆ. ಅವ್ನು ಪ್ರಾಪರ್ ಬ್ಯಾಂಗ್ಳೂರ್ನನ್ನೇ ಅವನು, ಬಟ್ ಒಂದು ಕಡೆಗೆ ಇಬ್ಬರು ಒಟ್ಟಿಗೆ ಓದಿದ್ವಿ. ಅವನು ನಂಬ್ಕೊಂಡು ಅಲ್ಲಿ ಬಂದೆ ನಾನು. ಕೊನೆಗೆ ಅವನು ಇದ್ದಿದ್ದು ಜಯನಗರದಲ್ಲಿ, ಅಲ್ಲಿ ಹೋದೆ. ಅವನೊಂದಿನ ಅವತ್ತು ಬಂದಿರಲಿಲ್ಲ, ಬೇರೆ ಕಡೆ ಎಲ್ಲ ಊರಿಗೆ ಹೋಗಿದ್ದ. ನಾನು ಜಸ್ಟು 4th ಬ್ಲಾಕಿಂದ 3rd ಬ್ಲಾಕ್ ಮೇನ್ ರೋಡಲ್ಲಿ 1-2 ಸಲ ಓಡಾಡಿದಾಗ ನನಗೆ ಏನೋ ಅನಿಮೇಷನ್ ಅನ್ನೋದೇನಾರ ಕಾಣತ್ತೇನೋ ಅನ್ನೋ ತಲೆಯಲ್ಲಿ ಇಟ್ಕೊಂಡೇ ಓಡಾಡ್ತಿದ್ದೆ ನಾನು. ಅನಿಮೇಷನ್ ಅಂತೆಲ್ಲೂ ಕಾಣಲಿಲ್ಲ. ಇನ್ನು ಎಷ್ಟೊಂದು ಓಡಾಡೋದು ಅಂತ ಅಂದ್ಬಿಟ್ಟು ಒಂದು ಅಂಗಡಿಯಲ್ಲಿ ಅಲ್ಲೊಂದು ಶಾಪ್ ಇತ್ತು, ಅಲ್ಲೋಗಿ ಕೇಳಿದೆ ಅನಿಮೇಷನ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಇಲ್ಲಿ ಅಂತ. ಅವರಿಗೂ ಮೋಸ್ಟ್ಲಿ ಕರೆಕ್ಟಾಗಿ ಗೊತ್ತಿಲ್ಲ ಅನಿಸುತ್ತೆ, ಪಕ್ಕದ ಬಿಲ್ಡಿಂಗಲ್ಲಿ ಇರುತ್ತೆ ಹೋಗ್ರಿ ಅಂತಂದ್ರು. ಅಲ್ಲೋಗಿ ವಿಚಾರಿಸ್ದೆ, ಇಲ್ಲಿಲ್ಲ, ಇನ್ನೊಂದು 2-3 ಬಿಲ್ಡಿಂಗ್ ಬಿಟ್ಟರೆ ಸಿಗುತ್ತೆ, ಅಲ್ಲೋಗಿ ಕೇಳ್ರಿ ಅಂತ. ಸರಿ ಅಂತಂದು ಅಲ್ಲೋಗಿ ಕೇಳಿದೆ. ಅವರಿದ್ದರು 2nd ಫ್ಲೋರಲ್ಲಿದೆ, ಅಲ್ಲಿ ಹೋಗ್ರಿ ಅಂತ. 2nd ಫ್ಲೋರ್ ಹೋದೆ. ಅದು ನೋಡಿದ್ರೆ ಅನಿಮೇಷನ್ ಇನ್ಸ್ಟಿಟ್ಯೂಟ್ ಆಗಿರಲಿಲ್ಲ, ದಟ್ ಈಸ್ ಏನು ಒಂದು ಸಾಫ್ಟ್ವೇರ್ ಕಂಪ್ನಿ ಆಗಿತ್ತದು, ಟ್ರೈನಿಂಗ್ ಕೊಡೋದಾಗಿತ್ತು. ಅಲ್ಲೋಗಿ ಕೇಳಿದೆ. ಅವರಿದ್ದರು ಇಲ್ಲೆಲ್ಲೂ ಇಲ್ಲ, ಇನ್ನು ನೆಕ್ಸ್ಟ್ ಕ್ಲಾಸಿಗೆ ಹೋಗ್ಬೇಕು ನೀವು ಅಂತ ಹೇಳಿದ್ರು. ಸರಿ ಅಂತಂದು ನೆಕ್ಸ್ಟ್ ಕ್ಲಾಸಿಗೆ ಹೋಗ್ಬಂದೆ, ಅಲ್ಲೆಲ್ಲೂ ಸಿಗಲಿಲ್ಲ. ಮತ್ತೆ ಎಲ್ಲಿ ಕೇಳಿದ್ನೋ ಅವ್ರ ಹತ್ರ ಮತ್ತೆ ಬಂದು ಕೇಳಿದೆ ನಾನು. ಅವರು ಇಲ್ಲ, ಇಲ್ಲೇ ಇದೆ ನೋಡ್ರಿ ಕೆಳಗಡೆ ಅಂತಂತಂದ್ರು. ನೋಡ್ತೀನಿ, ಅದು 1st ಫ್ಲೋರಲ್ಲೇ ಇದೆ ಅನಿಮೇಷನ್ ಇನ್ಸ್ಟಿಟ್ಯೂಟ್. ನಾನು ಅದನ್ನು ಕ್ರಾಸ್ ಮಾಡೇ 2nd ಫ್ಲೋರ್ ಹೋಗಿದ್ದೆ. ಅಲ್ಲಿ ಕೇಳಿದಾಗ ಹೇಳಿದ್ರು, ಅನಿಮೇಷನ್ ಅಂತಂದರೆ ಏನೇನು ಹೇಳ್ಕೊಡ್ತೀವಿ ಅಂತ. ಅದು ಕೇಳಿಸ್ಕೊಂಡಾಗ ಗೊತ್ತಾಗಿದ್ದು ಒಂದೇ, ನಾ ಎಲ್ಲದನ್ನೂ ಕಲಿಬೇಕು ಅಂತ. ಫೀಸ್ ಎಷ್ಟಾಗತ್ತೆ ಅಂತ ಕೇಳಿದೆ. ಒಂದು 2.5-3 ಲಕ್ಷ ಆಗತ್ತೆ ಅಂತಂತಂದ್ರು. ಆ 3 ಲಕ್ಷ ಅನ್ನೋದು 20-30 ಸಾವಿರಕ್ಕೆ ತುಂಬ ಒದ್ದಾಡ್ತಿದ್ದ ಟೈಮ್ ಅದು. 3 ಲಕ್ಷ ಅದು ಕೈ ಸಿಗ್ದಲೇ ಇರೋದು ಅನ್ನೋದು ಗೊತ್ತಾಯ್ತು. ನಾನು ನಮ್ಮ ಮನೆಗೆ ಬಂದು ಹೇಳಿದೆ ಹಿಂಗೆ ಅಂತ. ಅವ್ರು ಯಾರೂ ಒಪ್ಪಲಿಲ್ಲ. ಕೊನೆಗೆ ಏನು ಮಾಡೋದು ಅಂತಂದು ನಾನು ICICI ಇನ್ಸೂರೆನ್ಸ್ ಅಡ್ವೈಸರಾಗಿ ಕೆಲಸ ಮಾಡ್ತಿದ್ದೆ. ಬಂದಿದ್ದು ಕಮಿಷನ್ ಇತ್ತು, ಅದನ್ನು ತಗೊಂಡು ನಾನು ನನ್ನ ಫ್ರೆಂಡು ಹೊನ್ನಾಳಿಯಿಂದ ಬಂದು ಬರೀ 1,000 ಕೊಟ್ಟು ಜಾಯ್ನ್ ಆಗಿತ್ತು. ಆಮೇಲೆ ಯಾರೋ ನಮ್ಮ ಅಪ್ಪಾಜಿಗೆ ಹೇಳಿದ್ರು, ಇಲ್ಲ ನಿಮ್ಮ ಮಗ ಹಿಂಗೆ ಜಾಯ್ನ್ ಆಗಿದ್ದಾರೆ, ಅದರದ್ದು ಚೆನ್ನಾಗಿದೆ ಫ್ಯೂಚರು, ನೀವು ಬೇಕಾದ್ರೆ ಅವರಿಗೆ ಹೆಲ್ಪ್ ಮಾಡ್ಬೋದು ಅಂತ. ಕೊನೆಗೆ ಜರ್ನಿ ಕಂಟಿನ್ಯೂ ಆಯಿತು. ನಮ್ಮ ಅಪ್ಪಾಜಿನೂ ಬಂದರು ವಿತ್ ಫೈನಾನ್ಷಿಯರ್ ಜೊತೆ, ಫೈನಾನ್ಸು ಮಾಡಿದ್ರು ಅವರು. ಜರ್ನಿ ಕಂಟಿನ್ಯೂ ಆಯಿತು. ಗೊತ್ತಿದ್ದು ಒಂದೇ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡೋದು. ವರ್ಕು ಮಾಡಿದೆ ಹಾಗೆ. ಇದ್ರ ಮಧ್ಯದಲ್ಲಿ ತುಂಬ ಕಷ್ಟಗಳಿದ್ದು, ಇಲ್ಲ ಅಂತಲ್ಲ. ಕ್ಯಾಂಪಸ್ ಇಂಟ್ರ್ಯೂ ಅರೇಂಜ್ ಆಯಿತು. ಕ್ಯಾಂಪಸ್ ಇಂಟ್ರ್ಯೂಗೆ ಹೋದೆ. ಐ ಆಮ್ ದ ಲಾಸ್ಟ್ 2nd ಪರ್ಸನ್. ಕಾನ್ಫಿಡೆಂಟ್ ಇತ್ತು ನನಗೆ, ನನ್ನ ಪ್ಲೇಸ್ ಆಗೇ ಆಗತ್ತೆ ಅಂತ. ಪ್ಲೇಸ್ಮೆಂಟ್ ಸಿಕ್ತು.
ಫಸ್ಟ್ ಜಾಬು ಚೆನ್ನೈಯಲ್ಲಿ ಆ್ಯಸ್ ಎ ಅವರೇ ಪಿಕ್ ಮಾಡಿದ್ರು. ನಾನೆಲ್ಲ ಡಿಪಾರ್ಟ್ಮೆಂಟಲ್ಲಿ ಇದ್ದೆ, ಆ್ಯಸ್ ಎ ಲೈಟಿಂಗ್ ಆರ್ಟಿಸ್ಟ್ ಅಂತ ಪಿಕ್ ಮಾಡಿದ್ರು. ಫಸ್ಟ್ ಮೂವಿನೇ ನಂದು ಫೀಚರ್ ಮೂವಿ ಆಗಿತ್ತು, ಮಹಾಯೋಧ ರಾಮ ಅಂತ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಇವಾಗ ದೊಡ್ಡ ದೊಡ್ಡ ಮೂವಿಗಳಿಗೆಲ್ಲ ವರ್ಕ್ ಮಾಡಿ, ನಾನು ಡಿಸ್ನಿ ಮತ್ತು ಮೂವೀಸು, ನಿಕ್ಲೋಡಿಯನ್ ಮೂವೀಸಿಗೆಲ್ಲ ವರ್ಕ್ ಮಾಡಿ ಇವತ್ತು ಇಂಡಿವಿಜುವಲ್ ಆಗಿ ಪರಮೇಶ್ ಅವ್ರ ಜೊತೆ ಮೂವಿನ ಮಾಡೋಕ್ಕೆ ಅಂತ ಹೊರಟಿದ್ದೀನಿ ಆ್ಯಸ್ ಎ VFX ಪ್ರೊಡ್ಯೂಸರ್ ಆಗಿ. ಇದು ನನ್ನ ಜರ್ನಿ. ಮತ್ತೆ